ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಹೋಟೆಲ್ ಶೈಲಿಯಲ್ಲಿ ಸೆಟ್ ದೋಸೆಯನ್ನು ಮನೆಯಲ್ಲೇ ಮಾಡಿ ತಿಂದರೆ ಎಷ್ಟು ರುಚಿಯಾಗಬಹುದು? ಹೌದು ವೀಕ್ಷಕರೇ, ಮನೆಯಲ್ಲಿ ನಾವು ಈಸಿಯಾಗಿ ಸೆಟ್ ದೋಸೆಯನ್ನು ಮಾಡಿ ತಿನ್ಬೋದು. ಯಾವ ರೀತಿ ಎಂಬುದಾಗಿ ನೋಡುವ. 3 ಕಪ್ಪಷ್ಟು ದೋಸೆ ಅಕ್ಕಿಯನ್ನು ತೆಗೆದುಕೊಳ್ಬೇಕು. 3/4 ಕಪ್ಪಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಮೆಂತೆ. ಎಲ್ಲವನ್ನು ಚೆನ್ನಾಗಿ 2 ನೀರು ತೊಳೆದು 2 ಗಂಟೆಗಳ ಕಾಲ ನೆನೆ ಹಾಕ್ಕೊಳ್ಳಿ. 1 ಕಪ್ಪಿನಷ್ಟು ತೆಳು ಅವಲಕ್ಕಿ, ಇದನ್ನು ನೀವು ಸಪ್ರೇಟ್ ಬೌಲಲ್ಲಿ ನೆನೆ ಹಾಕ್ಕೊಳ್ಳಿ. ಅದು ಮುಳುಗುವಷ್ಟು ನೀರು ಹಾಕಿದರೆ ಸಾಕು. 2 ಗಂಟೆಗಳ ನಂತರ ಎಲ್ಲ ನೀರನ್ನು ತೆಗೆದು ಈಗ ಕಡಿಲಿಕ್ಕೆ ರೆಡಿ ಮಾಡುವ. ಮಿಕ್ಸಿಯಲ್ಲಿ ಕೂಡ ಇದನ್ನು ಕಡಿದು ನೀವು ತಗೊಳ್ಬಹುದು. ನಯವಾಗಿ ಕಡಿಬೇಕು ಅಷ್ಟೇ. ಅವಲಕ್ಕಿ ಕೂಡ ಇದರ ಜೊತೆ ಬೆರೆಸಿ ಎಲ್ಲವನ್ನು ನಯವಾಗಿ ಕಡಿದಿಟ್ಟುಕೊಳ್ಳಿ. ಅಗತ್ಯವಿದ್ದಷ್ಟೇ ನೀರು ಹಾಕಿದರೆ ಸಾಕಾಗ್ತದೆ. ಕಡಿದಿಟ್ಟ ನಂತರ ಒಂದು 10 ಗಂಟೆಯಾದರೂ ಅದನ್ನು ಅದೇ ರೀತಿ ಮುಚ್ಚಿ ಇಡಬೇಕಾಗ್ತದೆ. ದೋಸೆ ತೆಗೆಯುವ ಮೊದಲು 10 ಗಂಟೆಯಾದರೂ ಅದು ಹಿಟ್ಟು ಕಡಿದು ಆಗಿರಬೇಕು. ಆಗ ಮಾತ್ರ ದೋಸೆಯು ತುಂಬ ಚೆನ್ನಾಗಿ ಬರುವಂಥದ್ದು. ನೋಡಿ, 10 ಗಂಟೆಗಳ ನಂತರ ಇದು ಉಬ್ಬಿ ಯಾವ ರೀತಿ ಬಂದಿದೆ ಎಂಬುದಾಗಿ. ಇದನ್ನೀಗ ಚೆನ್ನಾಗಿ ಬೀಟ್ ಮಾಡಬೇಕು. ಬೀಟ್ ಮಾಡಿದ ಮೇಲೆ ಗೊತ್ತಾಗ್ತದೆ. ಬೀಟ್ ಮಾಡಿದ ನಂತರವೂ ಹಿಟ್ಟು ತುಂಬ ದಪ್ಪ ಇದ್ದರೆ ಮಾತ್ರ ನೀರನ್ನು ಹಾಕ್ಕೊಳ್ಳಿ. ಸೆಟ್ ದೋಸೆ ಹಿಟ್ಟು ಯಾವಾಗಲೂ ಈ ಥರ ತೆಳುವಾಗಿಯೇ ಇರಬೇಕು, ದಪ್ಪನೇ ಇರಬಾರ್ದು. ರುಚಿಗೆ ಬೇಕಾಗುವಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕೋದರಿಂದ ದೋಸೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತದೆ. ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಮೆದುವಾಗಿ ದೋಸೆ ಬರ್ತದೆ. ಅದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನು ಹಾಕುವಂಥದ್ದು. ಬೇಕಾದಲ್ಲಿ 1 ಚಮಚದಷ್ಟು ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಬೋದು. ನೀವು ಈ ದೋಸೆಯನ್ನು ನಾನ್ ಸ್ಟಿಕ್ಕಲ್ಲಿ ಕೂಡ ತೆಗಿಬಹುದು, ಇಲ್ಲಾದರೆ ಕಬ್ಬಿಣದ ಕಾವಲಲ್ಲಿ ಕೂಡ ಈ ದೋಸೆಯನ್ನು ತೆಗಿಬಹುದು. ಕೆಲವರಿಗೆ ತೆಳು ಇಷ್ಟ, ಕೆಲವರಿಗೆ ಸ್ವಲ್ಪ ದಪ್ಪನೆ ದೋಸೆ ಇಷ್ಟ. ನಿಮಗೆ ಯಾವ ರೀತಿ ಬೇಕಾ ಆ ರೀತಿಯನ್ನು ನೀವು ಮಾಡ್ಕೊಳ್ಬಹುದು. ತೆಳುವಾಗಿ ಕ್ರಿಸ್ಪಿಯಾಗಿ ಕೂಡ ಈ ದೋಸೆ ಬರ್ತದೆ, ಇಲ್ಲ ದಪ್ಪನೆ ಮೆದುವಾಗಿ ಕೂಡ ಈ ದೋಸೆ ಬರ್ತದೆ. ನೋಡಿ, ಕಣ್ಣು ಯಾವ ರೀತಿ ಬಿದ್ದಿದೆ ಎಂಬುದಾಗಿ. ಈ ಥರ ದೋಸೆಯನ್ನು ಬರಬೇಕಾದ್ರೆ ನೀವು ಹಿಟ್ಟೆಲ್ಲ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಹಾಕಿ ಈ ವಿಡಿಯೋಸ್ನಲ್ಲಿ ಇದ್ದಾಗೆ ಮಾಡಬೇಕಾಗ್ತದೆ. ತೆಳುವಾಗಿ ಹಾಕಿದ ದೋಸೆ ಕ್ರಿಸ್ಪಿಯಾಗಿ ಬಂದಿದೆ. ಇದಕ್ಕೆ ನೀವು ಬಟಾಟೆ ಬಾಜಿ ಹಾಗೂ ಚಟ್ನಿ ಮಾಡಿದರೆ ಮಸಾಲೆ ದೋಸೆ ರೆಡಿ. ನಿಮಗೆ ಕ್ರಿಸ್ಪಿ ಬೇಡದಿದ್ದಲ್ಲಿ ಮೆದುವಾಗಿ ಕೂಡ ದೋಸೆಯನ್ನು ತಕ್ಕೊಳ್ಬಹುದು. ಈಗ ದಪ್ಪನೆಯ ದೋಸೆ ಯಾವ ರೀತಿ ತೆಗೆಯುವುದು ನೋಡುವ. 1 ಸೌಟಷ್ಟು ಹಿಟ್ಟನ್ನು ಕಾವಲಿಗೆ ಹಾಕಿ ಹರಡುವ ಅಗತ್ಯ ಇಲ್ಲ. ಕಣ್ಣು ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ಯಾವ ರೀತಿ ಆಗಿದೆ ಎಂಬುದಾಗಿ. ರುಚಿಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಅದನ್ನು ಕವಚಿ ಹಾಕ್ಕೊಳ್ಳಿ. ಬೇಕಾದಲ್ಲಿ ಕ್ರಿಸ್ಪಿ ಮಾಡ್ಬೋದು, ಇಲ್ಲಾದರೆ ಮೆದುವಾಗಿ ಕೂಡ ತಿನ್ನಬಹುದು. ನನಗಂತೂ ಈ ಸೆಟ್ ದೋಸೆಗೆ ಹಸಿಮೆಣಸಿನ ಚಟ್ನಿ ತುಂಬ ಇಷ್ಟ. ಹಸಿಮೆಣಸಿನಕಾಯಿ ತುರಿ ಹಾಗೂ ಉಪ್ಪು ಇಷ್ಟೇ. ಬಿಸಿ ಆಗಿದೆ ದೋಸೆ, ಮೆದು ಕೂಡ ಆಗಿದೆ. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಲು ಮರೆಯದಿರಿ ವೀಕ್ಷಕರೇ. ನೋಡಿ, ಮೆದುವಾಗಿ ಕ್ರಿಸ್ಪಿಯಾದ ದೋಸೆ ರೆಡಿ. ಎಲ್ಲರಿಗೂ ವಂದನೆಗಳು.